16ನೇ ಸಾಲಿನ ಸಾಮಾಜಿಕ ಪರಿಶೋಧನೆ 15ನೇ ಹಣಕಾಸು ಟಿಪಿ ತಾಲೂಕ್ ಪಂಚಾಯತ್ 2020-21ರಿಂದ 2024-25ನೇ ಸಾಲಿನವರೆಗೆ. ಅಂದ್ರೋಳಿ ಗ್ರಾಮದ ಅರ್ಜುನ್ ಕೆಸರಕರ್ ಮನೆಯ ಹತ್ತಿರ ಸೋಲಾರ್ ಲೈಟ್ ಅಳವಡಿಸುವುದು, ಖರ್ಚಾದ ಮೊತ್ತ 34,500. ಹೊನ್ನಳ್ಳಿ ಗ್ರಾಮದ ಅಂಗನವಾಡಿ ಶೌಚಾಲಯ ದುರಸ್ತಿ, ಖರ್ಚಾದ ಮೊತ್ತ 72,084 ರೂಪಾಯಿ. ಬಿಸ್ಕಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಮತ್ತು ನವೀಕರಣ, ಖರ್ಚಾದ ಮೊತ್ತ 1,49,984. ಬಿಸ್ಕಿ ಗ್ರಾಮದ ಯಲ್ಲಪ್ಪ ಚಲವಾದಿಯವರ ಮನೆ ಹತ್ತಿರ ಸೋಲಾರ್ ದೀಪ ಅಳವಡಿಸುವುದು, ಖರ್ಚಾದ ಮೊತ್ತ 74,990. ನಾಲ್ಕು ಯೋಜನೆ ಇದೆ ಮೇಡಮ್. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಂದ 15ನೇ ಹಣಕಾಸು ಮತ್ತು ನರೇಗಾ ಒಂದು ವರ್ಷದದ್ದು. ಇದು ತಾಲೂಕ್ ಪಂಚಾಯತಿಗೆ ಇಷ್ಟು ದಿನ ಮಾಡಿಲ್ಲ. ಅದು ಆ ಕಾರಣಕ್ಕಾಗಿ 21 ನಮ್ಮ ಅವಧಿಯಲ್ಲಿ ಎಲ್ಲಿಂದ 21 ಹೌದು ಮೇಡಮ್ ಸರ್. ಇರ್ಬೇಕು. ಆಯ್ತು. SC/ST ಅವರಿಗೆ ಲಿಮಿಟ್ ಇಲ್ಲ ಸರ್. ಇತರೆ ಇದ್ದವರಿಗೆ 2.5 ಹೆಕ್ಟೇರ್ ಅಂತ ಹೇಳಿದ್ರೆ ನಿಮ್ಗೆ 5 ಎಕರೆ ಒಳಗಿದೆ ಇಲ್ಲ. ತಾಲೂಕ್ ಪಂಚಾಯತ್ ರಾಜ್ಯ ಹಣಕಾಸು ಕಾಮಗಾರಿಗಳ ವಿವರ. ಅಂದ್ರೋಳಿ ಗ್ರಾಮದ ಚಂದ್ರವ ಚಲವಾದಿ ಮನೆ ಹತ್ತಿರ ಹೆಡ್ಮಾಸ್ ದೀಪ ಅಳವಡಿಸುವುದು, ಖರ್ಚಾದ ಮೊತ್ತ 1,13,104. ಮನ್ನಾಳಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಡಿಜಿಟಲೀಕರಣ ಮಾಡಿದ ವೆಚ್ಚ 99,500 ರೂಪಾಯಿ. ಬಿಸ್ಕಿ ಗ್ರಾಮದ SC ಕಾಲೋನಿಯಲ್ಲಿ ಶ್ರೀಕಾಂತ್ ಚಲವಾದಿ ಇವರ ಮನೆಯ ಹತ್ತಿರ ಹೈಮಾಸ್ ದೀಪ ಅಳವಡಿಸುವುದು, ಖರ್ಚಾದ ಮೊತ್ತ 1,25,000 ರೂಪಾಯಿ. ಬಿಸ್ಕಿ ಗ್ರಾಮದ ಪ್ರೌಢಶಾಲೆಗೆ ಡ್ಯಾಮ್ ನಿರ್ಮಾಣ, ಖರ್ಚಾದ ಮೊತ್ತ 40,000 ರೂಪಾಯಿ. ಮಂಗಳಾಳಿ ಗ್ರಾಮದ SC ಕಾಲೋನಿಯಿಂದ ಅಂಗನವಾಡಿಯವರೆಗೆ ಶಿಶು ಗಟಾರ ಮತ್ತು ಪೇವರ್ಸ್ ನಿರ್ಮಾಣ, ಖರ್ಚಾದ ಮೊತ್ತ 3,99,912 ರೂಪಾಯಿ. ಅಂದ್ರೋಳಿ ಗ್ರಾಮದ ಸುನಂದ್ರಾವರ್ಧನ್ ಮನೆಯಿಂದ ಮಾರುತಿ ಕೇರೂರ್ ಮನೆಯವರೆಗೆ ಶಿಶು ಗಟಾರ ನಿರ್ಮಾಣ, ಖರ್ಚಾದ ಮೊತ್ತ 4,99,112 ರೂಪಾಯಿ. ಹೊನ್ನಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡ 2ಕ್ಕೆ ಟೈಲ್ಸ್ ಅಳವಡಿಸುವುದು, ಬಾಲಸ್ನೇಹಿ ಚಿತ್ರ ಬಿಡಿಸುವುದು, ಖರ್ಚಾದ ಮೊತ್ತ 1,99,624 ರೂಪಾಯಿ. ಮದ್ನಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಟರ್ ಪ್ಯೂರಿಫಿಕೇಷನ್ ಅಳವಡಿಕೆ, ಖರ್ಚಾದ ಮೊತ್ತ 47,772 ರೂಪಾಯಿ. ಮುಕುಳಮುರಿ ಗ್ರಾಮದ ಸ್ಮಶಾನಕ್ಕೆ ಶೆಡ್ ನಿರ್ಮಾಣ, ಖರ್ಚಾದ ಮೊತ್ತ 4,99,546 ರೂಪಾಯಿ. ಬಿಸ್ಕಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ಮೇಲ್ಛಾವಣಿ ಮತ್ತು ಕೊಠಡಿ ದುರಸ್ತಿ, ಖರ್ಚಾದ ಮೊತ್ತ 1,39,514. ಮದ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೀಟ್ ಅಳವಡಿಸುವುದು, ಖರ್ಚಾದ ಮೊತ್ತ 4,99,984 ರೂಪಾಯಿ. ಮೇಡಮ್, ಇದು 15ನೇ ಹಣಕಾಸಿನ ಮುಂದುವರೆದ ಕಾಮಗಾರಿ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿಂದ ಅಲ್ಲ ಮೇಡಮ್, ನಮಗೆ ತಾಲೂಕ್ ಪಂಚಾಯತಿನೋ ಇನ್ನು 15ನೇ ಹಣಕಾಸಿನ ತಾಲೂಕ್ ಪಂಚಾಯತಿನೂ 15ನೇ ಹಣಕಾಸು ಇದೆ ಸರ್. ತಾಲೂಕ್ ಪಂಚಾಯತಿ ಸಪ್ರೇಟ್ ಹೇಳ್ಬೇಕಲ್ಲ, ಎಲ್ಲ ಮಿಕ್ಸ್ ಹೊಡೆಯತ್ತೀರಿ. ಅಲ್ಲ, ನಮಗೆ 15ನೇ ಹಣಕಾಸಿನೊಳಗೆ ಎಷ್ಟು ದುಡ್ಡು ಬಂದಿದೆ, ತಾಲೂಕ್ ಪಂಚಾಯತಿಯಿಂದ ಏನು ಬಂದಿದೆ, ಏನು ಕಾಮಗಾರಿ ಆಗಿದೆ ಅಷ್ಟೇ ಹೇಳ್ಬೇಕು ನಮ್ಗೆ. ಸರ್ ಅವ್ರು ಓದ್ತಾ ಇರೋದು 15ನೇ ಹಣಕಾಸು ತಾಲೂಕ್ ಪಂಚಾಯತಿಯಿಂದ ಸರ್. ಮತ್ತೊಂದ್ಸಲ ಓದ್ತಾರೆ ತಾಲೂಕ್ ಪಂಚಾಯತಿ 15ನೇ ಹಣಕಾಸು ಅಂತ ಹೇಳಿ. ಈಗ ಓದಾತಾರಲ್ಲ ತಾಲೂಕ್ ಪಂಚಾಯತ್ ಈಗ 2021ರಿಂದ ಇಲ್ಲಿ ಒಟ್ಟು 5 ವರ್ಷದ ತಾಲೂಕ್ ಪಂಚಾಯತಿಯಿಂದ 15ನೇ ಹಣಕಾಸು ಅಂದ್ರೆ ಆ ಪಂಚಾಯತಿ ಅಮೌಂಟ್ ಬರ್ತೈತಲ್ಲ, ಆ ಅಮೌಂಟ್ನಾಗೆಲ್ಲ ಸೆಟ್ರಸ್ ಹಾಕಿದಾರ. ಮತ್ತೆ ನಾವು ಅದು ತಾಲೂಕ್ ಪಂಚಾಯತಿಯಿಂದ ಮಾಡ್ಕೊಂಡು ಬಂದಿದ್ದು ನಾವು. ಅದು ಮತ್ತೆ ಇದು 15ನೇ ಹಣಕಾಸಿನೊಳಗೆ ಇದೆಲ್ಲ ಅಲ್ಲಿ ಬಂತು ಸರ್. ಈಗ ಗ್ರಾಮ ಪಂಚಾಯತಿಯಲ್ಲೂ 15ನೇ ಹಣಕಾಸು ಇದೆ, ತಾಲೂಕ್ ಪಂಚಾಯತಿಯಲ್ಲೂ 15ನೇ ಹಣಕಾಸು ಇದೆ ಸರ್. ಈಗ ಓದ್ ಹೇಳ್ತಾರೆ ನೋಡಿ. ತಾಲೂಕ್ ಪಂಚಾಯತ್ 15ನೇ ಹಣಕಾಸು ಕಾಮಗಾರಿಗಳ ವಿವರ. ಅಂದ್ರೋಳಿ ಗ್ರಾಮದ ಅರ್ಜುನ್ ಕೆಸರಕರ್ ಮನೆಯ ಹತ್ತಿರ ಸೋಲಾರ್ ಲೈಟ್ ಅಳವಡಿಸುವುದು, ಖರ್ಚಾದ ಮೊತ್ತ 34,500. ಹೊನ್ನಳ್ಳಿ ಗ್ರಾಮದ ಅಂಗನವಾಡಿ ಶೌಚಾಲಯ ದುರಸ್ತಿ, ಖರ್ಚಾದ ಮೊತ್ತ 72,084 ರೂಪಾಯಿ. ಬಿಸ್ಕಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಮತ್ತು ನವೀಕರಣ, ಖರ್ಚಾದ ಮೊತ್ತ 1,49,984 ರೂಪಾಯಿ. ಬಿಸ್ಕಿ ಗ್ರಾಮದ ಯಲ್ಲಪ್ಪ ಚಲವಾದಿಯವರ ಮನೆ ಹತ್ತಿರ ಸೋಲಾರ್ ದೀಪ ಅಳವಡಿಸುವುದು, ಖರ್ಚಾದ ಮೊತ್ತ 74,990. ಒಟ್ಟು 4 ಕಾಮಗಾರಿ, ಒಟ್ಟು ಖರ್ಚಾದ ಮೊತ್ತ. ಶೌಚಾಲಯ ಹೇಳಿದ್ರಲ್ಲ, ಬಿಸ್ಕಿ ಶಾಲೆದ ಯಾವ ಶಾಲೆ ನೋಡ್ರಿ? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ರಿಪೇರಿಗೆ ಮಾಡಿದ್ದಲ್ಲ, ದುರಸ್ತಿ ಮತ್ತು ನವೀಕರಣ.
ಎಷ್ಟಿದ್ದಾರೆ ಮಕ್ಕಳು? 1,20,000. ಅದ ಅಲ್ಲ ಕಿರಿ ಅಲ್ಲ ಅಂತ ಶೌಚಾಲಯ ಅಂದ್ರೆ ಇಲ್ಲಿ ಒಳಗಡೆ ಶಾಲೆಗೆ ಮಾಡಿದ್ದಿಲ್ಲ ಹೆಂಗ್ ಕಟ್ಟಿದ್ ಬ್ಲಾಕ್ ಬಿದ್ದು ಹಂಗೆ ಇದೆ ಅದ ಅದಕ್ಕೆ ನಾನು ಇದು ಮಾಡ್ಕೊಂಡೆ ಕಿರಿ ಏನಾದ್ರು ಕಂಪ್ಲೇಂಟ್ ಇದ್ರೆ ಹೇಳ್ತೀನಿ ಮೇಡಮ್, ಬರ್ತೈತೆ. ಕಿರಿಯ ಶಾಲೆಯಲ್ಲಿ ರಿಪೇರಿ ಅಂತ ತೆಗೆದಿಲ್ಲ ರೀ ಹೌದು ನೋಡಿ ಬಂದಿರ ಅವೆಲ್ಲ ನೋಡಿದ್ದೀವಿ ಮೇಡಮ್. ಬೇಕಾದ್ರೆ ಪೆಟ್ರೋಲ್ ಹೋದಂಗೆ ಬರ್ದಿದ್ದಿದೆ ಓದ್ಬಿಟ್ಟು. ಆಮೇಲೆ ದುಸ್ಕಿ ಗ್ರಾಮದ ಯಲ್ಲಪ್ಪ ಚಲವಾದಿ ಇವರ ಮನೆಯ ಹತ್ತಿರ ಸೋಲಾರ್ ದೀಪ ಅಳವಡಿಸುವುದು. ಖರ್ಚಾದ ಮೊತ್ತ 74,990. ಒಟ್ಟು 4 ಕಾಮಗಾರಿ. ಒಟ್ಟು ಖರ್ಚಾದ ಮೊತ್ತ 3,31,558 ರೂಪಾಯಿ. ಇದು 15ನೇ ಹಣಕಾಸಿಗೆ ರೀ ತಾಲೂಕ್ ಪಂಚಾಯತ್. ಈಗ ರಾಜ್ಯ ಹಣಕಾಸು ರೀ, ಇದು ತಾಲೂಕ್ ಪಂಚಾಯತ್. ತಾಲೂಕ್ ಪಂಚಾಯತ್ ರಾಜ್ಯ ಹಣಕಾಸು ಕಾಮಗಾರಿಗಳ ವಿವರ. ಅಂತ್ರೋಳಿ ಗ್ರಾಮದ ಚಂದ್ರವ ಚಲವಾದಿ ಮನೆಯ ಹತ್ತಿರ ಐಮಾಸ್ ದೀಪ ಅಳವಡಿಸುವುದು. ಖರ್ಚಾದ ಮೊತ್ತ 1,13,104 ರೂಪಾಯಿ. ಮದ್ನಳ್ಳಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಡಿಜಿಟಲೀಕರಣ ಮಾಡಿದ ವೆಚ್ಚ. ಖರ್ಚಾದ ಮೊತ್ತ 99,500 ರೂಪಾಯಿ. ದುಸ್ಕಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಶ್ರೀಕಾಂತ್ ಚಲವಾದಿ ಇವರ ಮನೆಯ ಹತ್ತಿರ ಐಮಾಸ್ ದೀಪ ಅಳವಡಿಸುವುದು. ಖರ್ಚಾದ ಮೊತ್ತ 1,25,000 ರೂಪಾಯಿ. ದುಸ್ಕಿ ಗ್ರಾಮದ ಪ್ರೌಢಶಾಲೆಗೆ ರ್ಯಾಂಪ್ ನಿರ್ಮಾಣ. ಖರ್ಚಾದ ಮೊತ್ತ 40,000 ರೂಪಾಯಿ. ಹೊನ್ನಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಿಂದ ಅಂಗನವಾಡಿಯವರೆಗೆ ಶಿಶಿ ಗಟಾರ ಮತ್ತು ಪೇವರ್ಸ್ ನಿರ್ಮಾಣ. ಖರ್ಚಾದ ಮೊತ್ತ 3,99,912. ಅಂತ್ರೋಳಿ ಗ್ರಾಮದ ಸುನಂದ ವಡ್ಡರ್ ಮನೆಯಿಂದ ಮಾರುತಿ ಕೇರೂರ್ ಮನೆಯವರೆಗೆ ಶಿಶಿ ಗಟಾರ ನಿರ್ಮಾಣ. ಖರ್ಚಾದ ಮೊತ್ತ 4,99,112 ರೂಪಾಯಿ. ಮದ್ನಳ್ಳಿ ಗ್ರಾಮದ ಅಂಗನವಾಡಿ 2 ಕಟ್ಟಡಕ್ಕೆ ಟೈಲ್ಸ್ ಅಳವಡಿಸುವುದು. ಬಾಲ ಸ್ನೇಹಿ ಚಿತ್ರ ಬಿಡಿಸುವುದು. ಖರ್ಚಾದ ಮೊತ್ತ 1,99,624 ರೂಪಾಯಿ. ಮದ್ನಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಟರ್ ಪ್ಯೂರಿಫಿಕೇಷನ್ ಅಳವಡಿಕೆ. ಖರ್ಚಾದ ಮೊತ್ತ 47,772 ರೂಪಾಯಿ. ಮುದ್ದನಮೂರಿ ಗ್ರಾಮದ ಸ್ಮಶಾನಕ್ಕೆ ಶೆಡ್ ನಿರ್ಮಾಣ. ಖರ್ಚಾದ ಮೊತ್ತ 4,99,546 ರೂಪಾಯಿ. ದುಸ್ಕಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ಮೇಲ್ಛಾವಣಿ ಮತ್ತು ಕೊಠಡಿ ದುರಸ್ತಿ. ಖರ್ಚಾದ ಮೊತ್ತ 1,39,514 ರೂಪಾಯಿ. ಮದ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೀಟ್ ಅಳವಡಿಸುವುದು. ಖರ್ಚಾದ ಮೊತ್ತ 4,99,984 ರೂಪಾಯಿ. ಮೇಡಮ್ ಅಡುಗೆ ಕೊಡಿ ಅಂದ್ರಲ್ಲ ಕಿರಿಯನ್ನು ಗುರಿಯ ಹಿಂದಿದೆ ಅಡುಗೆ ಕೋಣೆ ಮೇಲ್ಛಾವಣಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ಅಷ್ಟೇ ಇದೆ ರೀ. ಕಿರಿ ಅಥವಾ ಕಿರಿ ಇಲ್ಲ ಅಲ್ಲ ನಿಮ್ಮ ಫೋಟೋ ಫೈಲ್ ಇದೆ ರೀ ಸಂಜೆ. ಮೇಡಮ್ ಇದು ಅಡುಗೆ ಕೂಡ ದುರಸ್ತಿ ಇದೆ ಇನ್ನೂ ಮಟ್ಟ ಕೆಲಸ ಮಾಡಂತೂ ಬೊಬ್ಬೆ ಹೊಡಿತಾ ಇದ್ದಾರ ಅಷ್ಟು ಅಮೌಂಟ್ ಮಾಡಿ ಯಾರು ಕೆಲಸ ಮಾಡೋದಿದ್ದಾರೆ ಬೇಕಲ್ಲ ನಂಗೆ ಇಲ್ಲ ಫೈಲ್ ಇದೆ ಅಲ್ಲಿ ತೋರಿಸ್ತೀನಿ. ಅಲ್ಲ ಹಾಂ ಇಲ್ಲಿದೆ. ಪಾಯಿಂಟ್ ಮಾಡ್ಕೊಡ್ರಿ ನಾನು ನೋಡ್ಕೋತೀನಿ ಅದು ಕೆಲಸ ಮೇಡಮ್ ಆ ಗ್ರಂಥಾಲಯ ಡಿಜಿಟಲ್ಕರಣ ಐತದ ಅದು ಕಟ್ಟಡನ ಏನು ಸಾಮಾನು ಅದು ಏನೇನು ಸಾಮಾನು ತಂದಿದ್ಬೇಕಲ್ಲ? ಹಾಂ ಆಮೇಲೆ ವಾಟರ್ ಪ್ಯೂರಿಫಿಕೇಶನ್ ರ್ಯಾಕ್ ಎಲ್ಲ ಮಾಡಿದ್ದಾರೆ. ಕಟ್ಟಡ ಮಾಡ್ಬೇಕಾದ್ರೆ ಮಾಡಿದ್ದಲ್ಲ ಅದು ಕಂಪ್ಯೂಟರ್ ಒಂದು ಮತ್ತೆ ಏನದು ರ್ಯಾಕ್ ಟೇಬಲ್ ಇರ್ಬೋದು. ಡಿಜಿಟಲೀಕರಣ ಅಂತ ಹೇಳಿದ್ರೆ ಅಲ್ಲಿ ಏನು ಮೂಲಭೂತ ಸೌಕರ್ಯ ಅಲ್ಲ ಫೈಲ್ ಇದೆ ರೀ. ಪಾಯಿಂಟ್ ಮಾಡ್ಕೊ ಅದು ಇದು ಹೊಡ್ಕೊ ನಾವು ಹೋಗ್ತೇವೆ ಮೇಡಮ್. ನಮ್ಗೆ ಅದು ಇದು ಕೊಡ್ಬೇಕು ಮೇಡಮ್, ನಮಗೆ ಡಿಜಿಟಲ್ಕರಣ ಆಗಿದ್ದು ಗ್ರಂಥಾಲಯದ್ದು ಅದು ಏನೇನು ಸಾಮಗ್ರಿ ಇದಾವಲ್ಲ ಅದೊಂದು. ಫೈಲ್ ಇಲ್ಲೇ ಓಕೆ ಓಕೆ.